ಯಾರಾದರೂ ಕ್ಯಾಬ್ ಡ್ರೈವಿಂಗು ಇಲ್ಲ ಆಟೋ ಡ್ರೈವಿಂಗು ಇಲ್ಲ ಅಂತ ಹೇಳಿದ್ರೆ ಡೆಲಿವರಿ ಎಕ್ಸಿಕ್ಯೂಟಿವ್ಸು ಯಾರಾದ್ರೂ ಪರಿಚಯ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ. ಅರ್ಜುನಾಗೆ ಕೃಷ್ಣ ಹೆಂಗೆ ಸಾರಥಿನೋ ಅದೇ ತರ ಈ ಬೆಂಗಳೂರು ಸಿಟಿಗೆ ಡ್ರೈವರ್ಗಳು ಸಾರಥಿ. ತುಂಬಾ ಇಂಪಾರ್ಟೆಂಟ್ ಕೆಲಸ ಅದು. ಸೊ ಈ ಡ್ರೈವಿಂಗ್ ಮಾಡಿ 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 ಏನಾಗಿದೆ, ಡ್ರೈವಿಂಗ್ ರಿಲೇಟೆಡ್ ಇಶ್ಯೂಸ್ಗಳು ಜಾಸ್ತಿ, ಹೆಲ್ತ್ ಇಶ್ಯೂಸ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಏನಂತ ಹೇಳಿದ್ರೆ ಅಸಿಡಿಟಿ ಆಗಿರ್ಬೋದು, ಇಲ್ಲ ಬ್ಲೋಟಿಂಗ್ ಆಗಿರ್ಬೋದು, ಇಲ್ಲ ಪೈಲ್ಸ್ ಆಗಿರ್ಬೋದು. ಈ ಡ್ರೈವಿಂಗ್ ಮಾಡಿದಾಗ ಏನಾಗುತ್ತೆ, ತುಂಬಾ ಜಾಸ್ತಿ ಹೊತ್ತು ಕುತ್ಕೊಂಡು ಒಂದೇ ಕಡೆ ಕುತ್ಕೊಂಡಿರ್ತಾರೆ, ತುಂಬಾ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಮತ್ತೆ ಸರಿಯಾಗಿ ನೀರು ಕುಡಿಯಲ್ಲ, ತುಂಬಾ ಡಿಹೈಡ್ರೇಷನ್ ಆಗಿರುತ್ತೆ. ಈ ತರ ಇದ್ದಾಗ ಏನಾಗುತ್ತೆ, ಪೈಲ್ಸ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಮೋಷನ್ ಹೋಗ್ಬೇಕಾದ್ರೆ ಉರಿ ಬರುತ್ತೆ, ಮೋಷನ್ ಮಾಡೋ ಜಾಗದಲ್ಲಿ ಏನಾದ್ರು ಸ್ವೆಲ್ಲಿಂಗ್ ತರ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಒಂದೊಂದ್ಸಲ ಬ್ಲಡ್ ಹೋಗ್ತಾ ಇರುತ್ತೆ, ಮತ್ತೆ ಒಂದ್ಸಲ ಕ್ಯೂ ಹೋಗ್ತಾ ಇರುತ್ತೆ. ಒಂದೊಂದ್ಸಲ ಏನಾಗುತ್ತೆ, ಕುತ್ಕೊಳ್ಳೋಕೆ ಆಗಲ್ಲ ಅವ್ರಿಗೆ, ಕುತ್ಕೊಂಡು ಡ್ರೈವಿಂಗ್ ಕೆಲಸನೇ ಮಾಡಕ್ ಆಗ್ತಾರೆ. ಏನ್ ಮಾಡ್ತಾರೆ ಅವರು, ತುಂಬಾ ಪೇನ್ ಇರುತ್ತೆ ಅಂದ್ರೂ ಗಾಡಿ ಓಡಿಸ್ತಾ ಇರ್ತಾರೆ. ಸೊ ಈ ತರ ಪೈಲ್ಸ್ ರಿಲೇಟೆಡ್ ಏನೇ ಇಶ್ಯೂಸ್ ಇರೋಣ ಅದನ್ನ 100% ಕ್ಲಿಯರ್ ಮಾಡಬಹುದು, ಅದನ್ನ ವಾಸಿ ಮಾಡಬಹುದು. ಸಿಂಪಲ್ ಆಗಿರೋ ಲೇಸರ್ ಟ್ರೀಟ್ಮೆಂಟ್ ಮಾಡಿ, ಒಂದೇ ದಿವಸದಲ್ಲಿ ಟ್ರೀಟ್ಮೆಂಟ್ ಮಾಡಿ, ಅದಕ್ಕೆ ಏನು ಬೆಡ್ ರೆಸ್ಟ್ ಏನು ಬೇಕಾಗಲ್ಲ, ತುಂಬಾ ಅದಕ್ಕೆ ಖರ್ಚು ಆಗಲ್ಲ, ಕಡಿಮೆ ದರದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬಹುದು. ಪೈಲ್ಸ್ 100% ಕ್ಯೂರ್ ಆಗುತ್ತೆ. ಕರೆಕ್ಟ್ ಟ್ರೀಟ್ಮೆಂಟ್ ತಗೊಂಡು ಕರೆಕ್ಟ್ ಸ್ಪೆಷಲಿಸ್ಟ್ ತೋರಿಸಿದ್ರೆ ಅದು ಮತ್ತೆ ಮತ್ತೆ ಇನ್ಯಾವತ್ತೂ ಬರಲ್ಲ.